ಎಸ್ ಥ್ಯಾಂಕ್ ಯು. ನಾನು ದಾವಣಗೆರೆಯಿಂದ ವಿಠಲ್ ಕ್ಯಾರವಾಡ್ ವರದಿಗಾರ. ಈಗ ದಾವಣಗೆರೆಯಲ್ಲಿ ದಿನದಿಂದ ದಿನಕ್ಕೆ ಸಾಕಷ್ಟು ಬಿಸಿಲಿನ ಬೇಗ ಏರ್ತಾರೆ. ಇನ್ನೂ ಕೂಡ ಕೆಲವೊಂದಷ್ಟು ಹಣ್ಣುಗಳಿಗೂ ಸಹ ಒಂದು ಎಫೆಕ್ಟ್ ಆಗಿರುತ್ತೆ. ಅಂದ್ರೆ ಮಾರ್ಕೆಟ್ಗೆ ಬರೋದು ಕೂಡ ಅದರಲ್ಲಿ ಕಡಿಮೆ ಆಗಿರುತ್ತೆ. ಪ್ರಮುಖವಾಗಿ ಆ ತಂಪು ಪಾನೀಯ ಅನಿಸಿಕೊಂಡಿರುವಂತಹ ಮೂಲ ನಿಂಬೆಹಣ್ಣು ಸಹ ಇವತ್ತು ಮಾರ್ಕೆಟ್ಗೆ ಬರೋದು ಕೂಡ ಸಾಕಷ್ಟು ನಿಂತಿರುತ್ತೆ. ಈ ದೃಷ್ಟಿಯಲ್ಲಿ ನಾನು ತೋರಿಸುವಂತ ಕೆಲಸವನ್ನು ಮಾಡ್ತಾರೆ ಕೂಡ. ಈಗ ನಾವು ಪ್ರಮುಖವಾದಂತಹ KR ಮಾರ್ಕೆಟ್ ಅಲ್ಲಿ ಇರುತ್ತೆ. ದಾವಣಗೆರೆಯಲ್ಲಿ ಇದು ಅತ್ಯಂತ ದೊಡ್ಡ ಮಾರ್ಕೆಟ್ ಅಲ್ಲಿ ಎಲ್ಲಿ ನೋಡಿದ್ರು ಸಹ ಆ ನಿಂಬೆಹಣ್ಣಿನ ಮಾರಾಟ ಇಲ್ಲಿ ಕಡಿಮೆ ಆಗಿರುವಂತದ್ದು ನಾವು ದೃಷ್ಟಿಯಲ್ಲಿ ಗಮನಿಸಬಹುದು. ಇಲ್ಲೂ ಸಹ ನಿಂಬೆಹಣ್ಣನ್ನ ಮಾರಾಟ ಮಾಡ್ತಿಲ್ಲ. ಆದ್ರೆ ಎಲ್ಲ ಅಲ್ಲೊಂದು ಇಲ್ಲೊಂದು ಕಡೆಗೆ ಸಣ್ಣ ಪುಟ್ಟ ಅದು ಕೂಡ ಉಳಿದಂತೆ ಬೆಳೆದಂತೆ ಕೂಡ ಅವುಗಳನ್ನ ನಿಂಬೆಹಣ್ಣನ್ನು ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮಗೆ ದೃಷ್ಟಿಯಲ್ಲಿ ಗಮನಿಸ್ತಾ ಇರುವುದು ಏನು ಯಾವ ಅಂಗಡಿಯಲ್ಲೂ ಸಹ ನಿಂಬೆಹಣ್ಣು ಕಾಣ್ತಲ್ಲ. ಅದರಲ್ಲಿ ಒಬ್ಬರು ಮಾತ್ರ ನಿಂಬೆಹಣ್ಣನ್ನ ಇಟ್ಕೊಂಡು ಮಾರ್ತಿರುವುದನ್ನು ನಾವು ಗಮನಿಸ್ತಾ ಇರಬಹುದು. ಯಾಕಂದ್ರೆ ಈಗ ನೆತ್ತಿ ಸುಡುತ್ತಿರುವಂತಹ ಬೇಸಿಗೆ ಬಿಸಿಲಿಗಿಂದ ಹೊರಬರೋಕೆ ಕೂಡ ಸಾಮಾನ್ಯವಾಗಿ ನಿಂಬೆಹಣ್ಣಿನ ಶರಬತ್ತಿಗೆ ಮೊರೆ ಹೋಗುವಂತಹ ಜನರಿಗೆ ಈಗ ನಿಂಬೆಹಣ್ಣು ಸಾಕಷ್ಟು ಹುಳಿಯನ್ನೇ ಕೊಡ್ತಾ ಇದೆ ಅಂತ ಹೇಳಿ. ಯಾಕಂದ್ರೆ ಪ್ರಮುಖವಾಗಿ ಆ ದಾವಣಗೆರೆಗೆ ಏನು ಆ ಮಾರ್ಕೆಟ್ಗೆ ಮೊದಲ ವಾರದಲ್ಲಿ ಕೂಡ 1000 ಚೀಲ ನಿಂಬೆಹಣ್ಣು ಬಂದಿತ್ತು. ಆದ್ರೆ ಈಗ 405 ಚೀಲ ಬರೋದ್ರಲ್ಲಿ ಕೂಡ ಸಾಕಷ್ಟು 400-500 ಚೀಲದ ಕೊರತೆ ಆಗಿರುವಂತದನ್ನ ಆ ಮೂಲಕ ಮೇಲೆ ವಿಜಯಪುರ, ಇಂಡಿ, ಕೊಪ್ಪಳ, ಬಾಗಲಕೋಟೆ, ಕಲಬುರಗಿ ಭಾಗಗಳು ಕೂಡ ಇಲ್ಲಿ ದಾವಣಗೆರೆಗೆ ನಿಂಬೆ ಬರುತ್ತೆ. ಅದರಲ್ಲೂ ಕೂಡ ವಿಜಯಪುರ ಭಾಗದ ನಿಂಬೆಗೆ ಸಾಕಷ್ಟು ಬೇಡಿಕೆ ಇರುವಂತದ್ದು. ಏನು ಅಲ್ಲಿಯ ನಿಂಬೆಹಣ್ಣು ಕೂಡ ಈಗ ಬರೋದಕ್ಕೆ ಸಾಕಷ್ಟು ಸಮಸ್ಯೆಗಳು ಉಂಟಾಗಿರುವ ಹಿನ್ನೆಲೆಯಲ್ಲೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಒಂದು ಸಮಸ್ಯೆ ಆಗಿರುವಂತದ್ದು. ಪ್ರಮುಖವಾಗಿ ಏನು ದಾವಣಗೆರೆ ಮಾರುಕಟ್ಟೆಗೆ ಬರುವ ನಿಂಬೆ ಹಣ್ಣಿನಲ್ಲಿ ಕೂಡ ಕೆಲ ತಿಂಗಳಿಂದಷ್ಟೇ ಉತ್ತಮ ಗಾತ್ರ ಗುಣಮಟ್ಟದ ನಿಂಬೆಗಳು ಬರ್ತದೆ. 12,500 ನಿಂಬೆಯ ಒಂದು ಚೀಲಕ್ಕೆ 1,500 ದರ ಇತ್ತು. ಈಗ ಆ ದರವೂ ಸಹ ಸಾಕಷ್ಟು ಏರಿಕೆ ಆಗುತ್ತೆ. 8,000-10,000 ಕೂಡ ಅದರ ಬೆಲೆ ಈಗಾಗಲೇ ಏರುತ್ತದೆ. ಇನ್ನು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಉತ್ತಮ ಗಾತ್ರದ ನಿಂಬೆಗೆ 3 ನಿಂಬೆ ಅಥವಾ 4 ನಿಂಬೆಗೆ 20 ರೂಪಾಯಿ ಅಂತ ದೃಷ್ಟಿಯಲ್ಲಿ ನೋಡ್ತಾ ಇರಬಹುದು. ಆ ಒಂದು ನಿಂಬೆನಿಗೆ 5 ರೂಪಾಯಿ ಕೂಡ ಈಗ ಅವರು ಮಾರಾಟ ಮಾಡ್ತಿರುವಂತದ್ದು. ಇನ್ನು ಆ ಚಿಕ್ಕ ಅಂದ್ರೆ ರಸ ಇಲ್ದಿರುವಂತಹ ನಿಂಬೆ ನೀವು ಸಹ ಸಾಕಷ್ಟು 5-10 ರೂಪಾಯಿ ಅಷ್ಟು ಮಾರಾಟವನ್ನ ಮಾಡ್ತಿರುವುದನ್ನ ಇಲ್ಲಿ ಗಮನಿಸಬಹುದು. ಇನ್ನು ಪ್ರಮುಖವಾಗಿ ರಸ ಇಲ್ಲದಂತ ನಿಂಬೆಗೂ ಸಹ ಈಗ ಸಾಕಷ್ಟು ಬೇಡಿಕೆ ಬಂದಿರುತ್ತೆ. ಈ ನಿಟ್ಟಲ್ಲೂ ಕೂಡ ರಾಜ್ಯಕ್ಕೆ ಏನು ಸರಿಯಾದ ರೀತಿಯಲ್ಲಿ ನಿಂಬೆ ಪೂರೈಕೆ ಆಗದನ್ನೂ ಕೂಡ ಮಾರಾಟದ ಮೇಲೆ ಸಾಕಷ್ಟು ಬರೆ ಬಿದ್ದಿರುವಂತದ್ದು. ಯಾಕಂತಂದ್ರೆ ಈಗ ದಾವಣಗೆರೆ ಜಿಲ್ಲೆಗೆ ನಿಂಬೆಹಣ್ಣು ಬೆಳೆ ಇಲ್ಲ, ಇಲ್ಲಿ ಬೆಳೆಯುವುದಿಲ್ಲ. ಆದ್ರೆ ಈ ಮಾರುಕಟ್ಟೆಗೆ ವಿಜಯಪುರದಿಂದ ಕೂಡ ಏನು ನಿಂಬೆಹಣ್ಣು ಬರುತ್ತೆ. ಆದ್ರೆ ಬೇಸಿಗೆಯಲ್ಲಿ ಏನು ಉತ್ತರ ಭಾರತದ ರಾಜ್ಯಗಳು ಕೂಡ ಕರ್ನಾಟಕದಿಂದ ನಿಂಬೆಹಣ್ಣು ಹೆಚ್ಚಾಗಿ ಈಗ ಮಾರಾಟ ಮಾಡೋ ನಿಟ್ಟಿನಲ್ಲಿ ದಾವಣಗೆರೆ ಮಾರುಕಟ್ಟೆಗೆ ನಿಂಬೆಹಣ್ಣಿನ ಒಂದು ಪೆಟ್ಟು ಬಿದ್ದಿರುವಂತದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ನಿಂಬೆ ಮಾರಾಟಗಾರರು ಕೂಡ ಸಾಕಷ್ಟು ಕೊರತೆ ಆಗಿರುತ್ತದೆ. ಬೆಲೆ ಏರಿಕೆಯಿಂದ ಯಾರು ನಿಂಬೆಹಣ್ಣು ಖರೀದಿನ ಮಾಡ್ತಾ ಇಲ್ಲ ಅನ್ನುವಂತಹ ಮಾತನಲ್ಲಿ ಕೂಡ ಏನು ಗ್ರಾಹಕರು ಹೇಳ್ತಿರುವಂತದ್ದು. ಇನ್ನು ವ್ಯಾಪಾರಸ್ಥರು ಸಹ ಆ ನಿಂಬೆ ಮಾರಾಟದಲ್ಲಿ ಕೂಡ ಸಾಕಷ್ಟು ಇಳಿಮುಖ ಆಗಿದೆ. ಯಾವುದೂ ಕೂಡ ಬರ್ತಾರೆ. ಕಿರಾಣಿ ಅಂಗಡಿಯಲ್ಲೂ ಸಹ ಒಂದು ನಿಂಬೆಹಣ್ಣಿಗೆ 10 ರೂಪಾಯಿ ಮಾರಾಟ ಮಾಡುವ ಮೂಲಕ ನಿಂಬೆ ಹಣ್ಣಿನ ಬೆಲೆ ಸಾಕಷ್ಟು ಗಗನಕ್ಕಿರುತ್ತದೆ. ಬಿಸಿಲಿನ ತಾಪಕ್ಕೆ ಶರ್ಬತ್ ಮಾಡ್ಕೊಂಡು ಕುಡಿಯುವಂತಹ ನಿಟ್ಟಿನಲ್ಲಿ ವಿಚಾರ ಮಾಡ್ತಿರುವಂತವರಿಗೆ ನಿಂಬೆಹಣ್ಣು ಸಿಗದೆ ಸಾಕಷ್ಟು ಪರದಾಟವು ಸಹ ಇಲ್ಲಿ ಆಗ್ತಿರುವಂತದ್ದು. ಇನ್ನು ಮುಂದಿನ ಸುದ್ದಿಯನ್ನು ನಾನು ಸಹೋದರಿಗೆ ತೋರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಓವರ್ ಟು ಯು. ಎಸ್ ಥ್ಯಾಂಕ್ ಯು. ನಾನು ದಾವಣಗೆರೆಯಿಂದ ವಿಠಲ್ ಕ್ಯಾರವಾಡ್ ವರದಿಗಾರ. ಈಗ ದಾವಣಗೆರೆಯಲ್ಲಿ ದಿನದಿಂದ ದಿನಕ್ಕೆ ಸಾಕಷ್ಟು ಬಿಸಿಲಿನ ಬೇಗ ಏರ್ತಾರೆ. ಇನ್ನೂ ಕೂಡ ಕೆಲವೊಂದಷ್ಟು ಹಣ್ಣುಗಳಿಗೂ ಸಹ ಒಂದು ಎಫೆಕ್ಟ್ ಆಗಿರುತ್ತೆ. ಅಂದ್ರೆ ಮಾರ್ಕೆಟ್ಗೆ ಬರೋದು ಕೂಡ ಅದರಲ್ಲಿ ಕಡಿಮೆ ಆಗಿರುತ್ತೆ. ಪ್ರಮುಖವಾಗಿ ಆ ತಂಪು ಪಾನೀಯ ಅನಿಸಿಕೊಂಡಿರುವಂತಹ ಮೂಲ ನಿಂಬೆಹಣ್ಣು ಸಹ ಇವತ್ತು ಮಾರ್ಕೆಟ್ಗೆ ಬರೋದು ಕೂಡ ಸಾಕಷ್ಟು ನಿಂತಿರುತ್ತೆ. ಈ ದೃಷ್ಟಿಯಲ್ಲಿ ನಾನು ತೋರಿಸುವಂತ ಕೆಲಸವನ್ನು ಮಾಡ್ತಾರೆ ಕೂಡ. ಈಗ ನಾವು ಪ್ರಮುಖವಾದಂತಹ KR ಮಾರ್ಕೆಟ್ ಅಲ್ಲಿ ಇರುತ್ತೆ. ದಾವಣಗೆರೆಯಲ್ಲಿ ಇದು ಅತ್ಯಂತ ದೊಡ್ಡ ಮಾರ್ಕೆಟ್ ಅಲ್ಲಿ ಎಲ್ಲಿ ನೋಡಿದ್ರು ಸಹ ಆ ನಿಂಬೆಹಣ್ಣಿನ ಮಾರಾಟ ಇಲ್ಲಿ ಕಡಿಮೆ ಆಗಿರುವಂತದ್ದು ನಾವು ದೃಷ್ಟಿಯಲ್ಲಿ ಗಮನಿಸ್ತಾ ಇರಬಹುದು. ಇಲ್ಲೂ ಸಹ ನಿಂಬೆಹಣ್ಣನ್ನ ಮಾರಾಟ ಮಾಡ್ತಿಲ್ಲ. ಆದ್ರೆ ಎಲ್ಲ ಅಲ್ಲೊಂದು ಇಲ್ಲೊಂದು ಕಡೆಗೆ ಸಣ್ಣ ಪುಟ್ಟ ಅದು ಕೂಡ ಉಳಿದಂತೆ ಬೆಳೆದಂತೆ ಕೂಡ ಅವುಗಳನ್ನ ನಿಂಬೆಹಣ್ಣನ್ನು ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮಗೆ ದೃಷ್ಟಿಯಲ್ಲಿ ಗಮನಿಸ್ತಾ ಇರಬಹುದು ಏನು ಯಾವ ಅಂಗಡಿಯಲ್ಲೂ ಸಹ ನಿಂಬೆಹಣ್ಣು ಕಾಣ್ತಲ್ಲ. ಅದರಲ್ಲಿ ಒಬ್ಬರು ಮಾತ್ರ ನಿಂಬೆಹಣ್ಣನ್ನ ಇಟ್ಕೊಂಡು ಮಾರ್ತಿರುವುದನ್ನ ನಾವು ಗಮನಿಸ್ತಾ ಇರಬಹುದು. ಯಾಕಂದ್ರೆ ಈಗ ನೆತ್ತಿ ಸುಡುತ್ತಿರುವಂತಹ ಬೇಸಿಗೆ ಬಿಸಿಲಿಗಿಂದ ಹೊರಬರೋಕೆ ಕೂಡ ಸಾಮಾನ್ಯವಾಗಿ ನಿಂಬೆಹಣ್ಣಿನ ಶರಬತ್ತಿಗೆ ಮೊರೆ ಹೋಗುವಂತಹ ಜನರಿಗೆ ಈಗ ನಿಂಬೆಹಣ್ಣು ಸಾಕಷ್ಟು ಹುಳಿಯನ್ನೇ ಕೊಡ್ತಾ ಇದೆ ಅಂತ ಹೇಳಿ. ಯಾಕಂದ್ರೆ ಪ್ರಮುಖವಾಗಿ ಆ ದಾವಣಗೆರೆಗೆ ಏನು ಆ ಮಾರ್ಕೆಟ್ಗೆ ಮೊದಲ ವಾರದಲ್ಲಿ ಕೂಡ 1000 ಚೀಲ ನಿಂಬೆಹಣ್ಣು ಬಂದಿತ್ತು. ಆದ್ರೆ ಈಗ 405 ಚೀಲ ಬರೋದ್ರಲ್ಲಿ ಕೂಡ ಸಾಕಷ್ಟು 400-500 ಚೀಲದ ಕೊರತೆ ಆಗಿರುವಂತದನ್ನ ಆ ಮೂಲಕ ಮೇಲೆ ವಿಜಯಪುರ, ಇಂಡಿ, ಕೊಪ್ಪಳ, ಬಾಗಲಕೋಟೆ, ಕಲಬುರಗಿ ಭಾಗಗಳು ಕೂಡ ಇಲ್ಲಿ ದಾವಣಗೆರೆಗೆ ನಿಂಬೆ ಬರುತ್ತೆ. ಅದರಲ್ಲೂ ಕೂಡ ವಿಜಯಪುರ ಭಾಗದ ನಿಂಬೆಗೆ ಸಾಕಷ್ಟು ಬೇಡಿಕೆ ಇರುವಂತದ್ದು. ಏನು ಅಲ್ಲಿಯ ನಿಂಬೆಹಣ್ಣು ಕೂಡ ಈಗ ಬರೋದಕ್ಕೆ ಸಾಕಷ್ಟು ಸಮಸ್ಯೆಗಳು ಉಂಟಾಗಿರುವ ಹಿನ್ನೆಲೆಯಲ್ಲೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಒಂದು ಸಮಸ್ಯೆ ಆಗಿರುವಂತದ್ದು. ಪ್ರಮುಖವಾಗಿ ಏನು ದಾವಣಗೆರೆ ಮಾರುಕಟ್ಟೆಗೆ ಬರುವ ನಿಂಬೆ ಹಣ್ಣಿನಲ್ಲಿ ಕೂಡ ಕೆಲ ತಿಂಗಳಿಂದಷ್ಟೇ ಉತ್ತಮ ಗಾತ್ರ ಗುಣಮಟ್ಟದ ನಿಂಬೆಗಳು ಬರ್ತದೆ. 12,500 ನಿಂಬೆಯ ಒಂದು ಚೀಲಕ್ಕೆ 1,500 ದರ ಇತ್ತು. ಈಗ ಆ ದರವೂ ಸಹ ಸಾಕಷ್ಟು ಏರಿಕೆ ಆಗುತ್ತೆ. 8,000-10,000 ಕೂಡ ಅದರ ಬೆಲೆ ಈಗಾಗಲೇ ಏರುತ್ತದೆ. ಇನ್ನು
ಚಿಲ್ಲರೆ ಮಾರುಕಟ್ಟೆಯಲ್ಲಿ ಉತ್ತಮ ಗಾತ್ರದ ನಿಂಬೆಗೆ 3 ನಿಂಬೆ ಅಥವಾ 4 ನಿಂಬೆಗೆ 20 ರೂಪಾಯಿ ಅಂತ ದೃಷ್ಟಿಯಲ್ಲಿ ನೋಡ್ತಾ ಇರ್ಬೋದು. ಆ ಒಂದು ನಿಂಬೆನಿಗೆ 5 ರೂಪಾಯಿ ಕೂಡ ಈಗ ಅವರು ಮಾರಾಟ ಮಾಡ್ತಿರುವಂತದನ್ನ ಚಿಕ್ಕ ಅಂದ್ರೆ ರಸ ಇಲ್ದಿರುವಂತ ನಿಂಬೆನಿಗೂ ಸಹ ಸಾಕಷ್ಟು 5 ರಿಂದ 10 ರೂಪಾಯಿ ಅಷ್ಟು ಮಾರಾಟವನ್ನ ಮಾಡ್ತಿರುವುದನ್ನ ಇಲ್ಲಿ ಗಮನಿಸಬಹುದು. ಇನ್ನು ಪ್ರಮುಖವಾಗಿ ರಸ ಇಲ್ಲದಂತ ನಿಂಬೆಗೂ ಸಹ ಈಗ ಸಾಕಷ್ಟು ಬೇಡಿಕೆ ಬಂದಿದೆ. ಈ ನಿಟ್ಟಿನಲ್ಲಿ ಕೂಡ ರಾಜ್ಯಕ್ಕೆ ಏನು ಸರಿಯಾದ ರೀತಿಯಲ್ಲಿ ನಿಂಬೆ ಪೂರೈಕೆ ಆಗದನ್ನೂ ಕೂಡ ಮಾರಾಟದ ಮೇಲೆ ಸಾಕಷ್ಟು ಬರೆ ಬಿದ್ದಿರುವಂತದ್ದು. ಯಾಕಂತಂದ್ರೆ ಈಗ ದಾವಣಗೆರೆ ಜಿಲ್ಲೆಗೆ ನಿಂಬೆಹಣ್ಣು ಬೆಳೆ ಇಲ್ಲ, ಇಲ್ಲಿ ಬೆಳೆಯುವುದಿಲ್ಲ. ಆದ್ರೆ ಈ ಮಾರುಕಟ್ಟೆಗೆ ವಿಜಯಪುರದಿಂದ ಕೂಡ ಏನು ನಿಂಬೆಹಣ್ಣು ಬರುತ್ತೆ. ಆದ್ರೆ ಬೇಸಿಗೆಯಲ್ಲಿ ಏನು ಉತ್ತರ ಭಾರತದ ರಾಜ್ಯಗಳು ಕೂಡ ಕರ್ನಾಟಕದಿಂದ ನಿಂಬೆಹಣ್ಣು ಹೆಚ್ಚಾಗಿ ಈಗ ಮಾರಾಟ ಮಾಡೋ ನಿಟ್ಟಿನಲ್ಲಿ ದಾವಣಗೆರೆ ಮಾರುಕಟ್ಟೆಗೆ ನಿಂಬೆಹಣ್ಣಿನ ಒಂದು ಪೆಟ್ಟು ಬಿದ್ದಿರುವಂತದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ನಿಂಬೆ ಮಾರಾಟಗಾರರು ಕೂಡ ಸಾಕಷ್ಟು ಕೊರತೆ ಆಗಿರುವಂತಹ ಬೆಲೆ ಏರಿಕೆಯಿಂದ ಅವರು ನಿಂಬೆಹಣ್ಣು ಖರೀದಿನ ಮಾಡ್ತಾ ಇಲ್ಲ ಅನ್ನುವಂತಹ ಮಾತನಲ್ಲಿ ಕೂಡ ಏನು ಗ್ರಾಹಕರು ಹೇಳ್ತಿರುವಂತದ್ದು. ಇನ್ನು ವ್ಯಾಪಾರಸ್ಥರು ಸಹ ನಿಂಬೆ ಮಾರಾಟದಲ್ಲಿ ಕೂಡ ಸಾಕಷ್ಟು ಇಳಿಮುಖ ಆಗಿದೆ. ಯಾವುದೂ ಕೂಡ ಬರ್ತಾ ಇಲ್ಲ. ಕಿರಾಣಿ ಅಂಗಡಿಯಲ್ಲೂ ಸಹ ಒಂದು ನಿಂಬೆಹಣ್ಣಿಗೆ 10 ರೂಪಾಯಿ ಮಾರಾಟ ಮಾಡುವ ಮೂಲಕ ನಿಂಬೆ ಹಣ್ಣಿನ ಬೆಲೆ ಸಾಕಷ್ಟು ಗಗನಕ್ಕಿರುತ್ತದೆ. ಬಿಸಿಲಿನ ತಾಪಕ್ಕೆ ಶರ್ಬತ್ ಮಾಡ್ಕೊಂಡು ಕುಡಿಯುವಂತಹ ನಿಟ್ಟಿನಲ್ಲಿ ವಿಚಾರ ಮಾಡ್ತಿರುವಂತವರಿಗೆ ನಿಂಬೆಹಣ್ಣು ಸಿಗದೆ ಸಾಕಷ್ಟು ಪರದಾಟವೂ ಸಹ ಇಲ್ಲಿ ಆಗ್ತಿರುವಂತದ್ದು. ಇನ್ನು ಮುಂದಿನ ಸುದ್ದಿಯನ್ನು ನಾನು ಸಹೋದ್ಯೋಗಿ ತೋರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ದಾವಣಗೆರೆಯಿಂದ ವಿಠಲ್ ಕ್ಯಾರವಾಡ್ ವರದಿಗಾರ. ಈಗ ದಾವಣಗೆರೆಯಲ್ಲಿ ದಿನದಿನಕ್ಕೆ ಸಾಕಷ್ಟು ಬಿಸಿಲಿನ ಏರ್ತಾರೆ. ಹಿನ್ನೆಲೆ ಕೂಡ ಕೆಲವೊಂದಷ್ಟು ಹಣ್ಣುಗಳಿಗೂ ಸಹ ಒಂದು ಎಫೆಕ್ಟ್ ಆಗಿರುತ್ತೆ. ಅಂದ್ರೆ ಮಾರ್ಕೆಟ್ಗೆ ಬರೋದು ಕೂಡ ಅದರಲ್ಲಿ ಕಡಿಮೆ ಆಗಿರುತ್ತೆ. ಪ್ರಮುಖವಾಗಿ ತಂಪು ಪಾನೀಯ ಅನಿಸಿಕೊಂಡಿರುವಂತಹ ಮೂಲ ನಿಂಬೆಹಣ್ಣು ಸಹ ಇವತ್ತು ಮಾರ್ಕೆಟ್ಗೆ ಬರೋದು ಕೂಡ ಸಾಕಷ್ಟು ನಿಂತಿರುತ್ತೆ. ಈ ದೃಷ್ಟಿಯಲ್ಲಿ ನಾನು ತೋರಿಸುವಂತಹ ಕೆಲಸವನ್ನು ಮಾಡ್ತಾರೆ ಕೂಡ. ಈಗ ನಾವು ಪ್ರಮುಖವಾದಂತಹ KR ಮಾರ್ಕೆಟ್ ಅಲ್ಲಿ ಇರುತ್ತೆ ದಾವಣಗೆರೆಯಲ್ಲಿ. ಇದು ಅತ್ಯಂತ ದೊಡ್ಡ ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿದ್ರು ಸಹ ನಿಂಬೆಹಣ್ಣಿನ ಮಾರಾಟ ಇಲ್ಲಿ ಕಡಿಮೆ ಆಗಿರುವಂತದ್ದು ನಾವು ದೃಷ್ಟಿಯಲ್ಲಿ ಗಮನಿಸ್ತಾ. ಇಲ್ಲೂ ಸಹ ನಿಂಬೆಹಣ್ಣನ್ನ ಮಾರಾಟ ಮಾಡ್ತಿಲ್ಲ. ಆದ್ರೆ ಎಲ್ಲ ಇಲ್ಲೊಂದು ಕಡೆಗೆ ಸಣ್ಣ ಪುಟ್ಟ ಅದು ಕೂಡ ಉಳಿದಂತೆ ಬೆಳೆದಂತೆ ಕೂಡ ಅವುಗಳನ್ನ ನಿಂಬೆಹಣ್ಣನ್ನ ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವೀಗ ದೃಷ್ಟಿಯಲ್ಲಿ ಗಮನಿಸ್ತಾ ಇರಬಹುದು. ಇವರು ಯಾವ ಅಂಗಡಿಯಲ್ಲೂ ಸಹ ನಿಂಬೆಹಣ್ಣು ಕಾಣ್ತಲ್ಲ. ಅದರಲ್ಲಿ ಒಬ್ರು ಮಾತ್ರ ನಿಂಬೆಹಣ್ಣನ್ನ ಇಟ್ಕೊಂಡು ಮಾರ್ತಿರುವಂತದನ್ನ ನಾವು ಗಮನಿಸ್ತಾ ಇರಬಹುದು. ಯಾಕಂದ್ರೆ ಈಗ ನೆತ್ತಿ ಸುಡುತ್ತಿರುವಂತಹ ಬೇಸಿಗೆ ಬಿಸಿಲಿಗಿಂದ ಹೊರಬರೋಕೆ ಕೂಡ ಸಾಮಾನ್ಯವಾಗಿ ನಿಂಬೆಹಣ್ಣಿನ ಶರಬತ್ತಿಗೆ ಮೊರೆ ಹೋಗುವಂತಹ ಜನರಿಗೆ ಈಗ ನಿಂಬೆಹಣ್ಣು ಸಾಕಷ್ಟು ಹುಳಿಯನ್ನೇ ಕೊಡ್ತಾ ಇದೆ ಅಂತ ಹೇಳಿ. ಯಾಕಂದ್ರೆ ಪ್ರಮುಖವಾಗಿ ದಾವಣಗೆರೆಗೆ ಏನು ಮಾರುಕಟ್ಟೆಗೆ ಮೊದಲ ವಾರದಲ್ಲಿ ಕೂಡ 1000 ಚೀಲ ನಿಂಬೆಹಣ್ಣು ಬಂದಿದ್ದಾದ್ರೆ ಈಗ 405 ಚೀಲ ಬರ್ತದ್ರೆ ಕೂಡ ಸಾಕಷ್ಟು 400-500 ಚೀಲದ ಕೊರತೆ ಆಗಿರುವಂತದನ್ನ ಮೂಲ ತಮ್ಮಲ್ಲಿ ವಿಜಯಪುರ, ಇಂಡಿ, ಕೊಪ್ಪಳ, ಬಾಗಲಕೋಟೆ, ಕಲಬುರಗಿ ಭಾಗಗಳು ಕೂಡ ಇಲ್ಲಿ ದಾವಣಗೆರೆಗೆ ನಿಂಬೆ ಬರುತ್ತೆ. ಅದರಲ್ಲೂ ಕೂಡ ವಿಜಯಪುರ ಭಾಗದ ನಿಂಬೆಗೆ ಸಾಕಷ್ಟು ಬೇಡಿಕೆ ಇರುವಂತದ್ದು. ಏನು ಅಲ್ಲಿಯ ನಿಂಬೆಹಣ್ಣು ಕೂಡ ಈಗ ಬರೋದಕ್ಕೆ ಸಾಕಷ್ಟು ಸಮಸ್ಯೆಗಳು ಉಂಟಾಗಿರುವ ಹಿನ್ನೆಲೆಯಲ್ಲೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಒಂದು ಸಮಸ್ಯೆ ಆಗಿರುವಂತದ್ದು. ಪ್ರಮುಖವಾಗಿ ಏನು ದಾವಣಗೆರೆ ಮಾರುಕಟ್ಟೆಗೆ ಬರುವ ನಿಂಬೆ ಹಣ್ಣಿನಲ್ಲಿ ಕೂಡ ಕೆಲ ತಿಂಗಳಿಂದಷ್ಟೇ ಉತ್ತಮ ಗಾತ್ರ ಮತ್ತು ಗುಣಮಟ್ಟದ ನಿಂಬೆಗಳು ಬರ್ತದೆ. 12,000 ನಿಂಬೆಯ ಒಂದು ಚೀಲಕ್ಕೆ 1500 ದರ ಇತ್ತು. ಈಗ ಆ ದರವೂ ಸಹ ಸಾಕಷ್ಟು ಏರಿಕೆ ಆಗುತ್ತೆ. 8 ರಿಂದ 10 ಸಾವಿರಷ್ಟು ಕೂಡ ಅದರ ಬೆಲೆ ಈಗಾಗಲೇ ಇರುವಂತದ್ದು. ಇನ್ನು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಉತ್ತಮ ಗಾತ್ರದ ನಿಂಬೆಗೆ 3 ನಿಂಬೆ ಅಥವಾ 4 ನಿಂಬೆಗೆ 20 ರೂಪಾಯಿ ಅಂತ ದೃಷ್ಟಿಯಲ್ಲಿ ನೋಡ್ತಾ ಇರ್ಬೋದು. ಆ ಒಂದು ನಿಂಬೆನಿಗೆ 5 ರೂಪಾಯಿ ಕೂಡ ಈಗ ಅವರು ಮಾರಾಟ ಮಾಡ್ತಿರುವಂತದನ್ನ ಚಿಕ್ಕ ಅಂದ್ರೆ ರಸ ಇಲ್ದಿರುವಂತ ನಿಂಬೆನಿಗೂ ಸಹ ಸಾಕಷ್ಟು 5 ರಿಂದ 10 ರೂಪಾಯಿ ಅಷ್ಟು ಮಾರಾಟವನ್ನ ಮಾಡ್ತಿರುವುದನ್ನ ಇಲ್ಲಿ ಗಮನಿಸಬಹುದು. ಇನ್ನು ಪ್ರಮುಖವಾಗಿ ರಸ ಇಲ್ಲದಂತ ನಿಂಬೆಗೂ ಸಹ ಈಗ ಸಾಕಷ್ಟು ಬೇಡಿಕೆ ಬಂದಿದೆ. ಈ ನಿಟ್ಟಿನಲ್ಲಿ ಕೂಡ ರಾಜ್ಯಕ್ಕೆ